ನಮಸ್ಕಾರ ವೀಕ್ಷಕರೇ. ಕಳೆದ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ನೀಡಿದ್ರು. ಅದು ಪಕ್ಷದ ಅವ್ಯವಸ್ಥೆಗಳನ್ನ ಬಿಚ್ಚಿಡುವುದರ ಜೊತೆಗೆ ನೇರವಾಗಿ ರಾಹುಲ್ ಗಾಂಧಿ ಮೇಲಿನ ವಾಗ್ದಾಳಿ ಅನ್ನೋದು ಕ್ಲಿಯರ್ ಆಗಿತ್ತು. ಮಣಿಶಂಕರ್ ಅಯ್ಯರ್ ಅನ್ನೋ ನಾಯಕ ರೆಬೆಲ್ ಆದ್ರು ಅಂದ್ರೆ ಅದರಿಂದ ದೇಶದ ರಾಜಕೀಯದ ಮೇಲೆ ಎಫೆಕ್ಟ್ ಆಗೋದಿಲ್ಲ, ಮುಂಬರೋ ಎಲೆಕ್ಷನ್ ಗಳ ಮೇಲೆ ಎಫೆಕ್ಟ್ ಆಗೋದಿಲ್ಲ. ಅಷ್ಟೇ ಯಾಕೆ ಕಾಂಗ್ರೆಸ್ ಮೇಲೂ ಅಂತ ದೊಡ್ಡ ಎಫೆಕ್ಟ್ ಆಗೋದಿಲ್ಲ ಅನ್ನೋದು ವಾಸ್ತವ. ಆದ್ರೆ ಹೇಳಿರೋ ಮಾತುಗಳ ಮೂಲವನ್ನ ಹುಡುಕ್ತಾ ಹೋದಾಗ ರಾಹುಲ್ ಗಾಂಧಿ ರಾಜಕೀಯ ಪರಿಸ್ಥಿತಿ ಬಗ್ಗೆ ಒಂದಾದ ನಂತರ ಒಂದು ಪ್ರಮುಖ ವಿಚಾರಗಳು ಬಯಲಾಗ್ತಾ ಹೋಗುತ್ತವೆ. ಅದರಲ್ಲೂ ಕಾಂಗ್ರೆಸ್ ಬಿಟ್ಟು ಹೊರ ನಡೆದವರ ಇಂದಿನ ಸ್ಥಿತಿ ಹಾಗೂ ರಾಹುಲ್ರ ಈಗಿನ ಪರಿಸ್ಥಿತಿಗೆ ತಾಳೆ ಆಗ್ತಾ ಇದೆ. ಇನ್ನೊಂದೆಡೆ ಬಿಜೆಪಿ ಫೈರ್ ಬ್ರ್ಯಾಂಡ್ ಗಳನ್ನ ಕಾನೂನಾತ್ಮಕವಾಗಿ ಟಾರ್ಗೆಟ್ ಮಾಡೋ ಪ್ರಕ್ರಿಯೆಗೆ ಹೊಡೆತ ಬಿದ್ದಿದೆ. ಹಾಗಿದ್ರೆ ಅಯ್ಯರ್ ಹೇಳಿಕೆ ಕಾಂಗ್ರೆಸ್ ಹಾಗೂ ರಾಹುಲ್ರನ್ನ ಪ್ರತ್ಯೇಕಿಸೋ ಸಿಗ್ನಲ್ ಕೊಡ್ತಾ ಕೈ ಒಳಗೆ ಏನಾಗ್ತಾ ಇದೆ, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಗೆದ್ರೆ ನಾನೇ ಗೆಲ್ಸಿದ್ದು, ನನ್ನದೇ ಪ್ರಮುಖ ಪಾತ್ರ ಅಂತಾರೆ. ಸೋತ್ರೆ ಅಯ್ಯೋ ನಾನಲ್ಲ ಅಂತ ಇನ್ನೊಬ್ಬರ ಕಡೆ ಕೈ ತೋರಿಸ್ತಾರೆ. ಅಯ್ಯೋ ಪಾಪ ರಾಹುಲ್ ಪರಿಸ್ಥಿತಿ ಹೀಗೆ ಆಗಿದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಒಬ್ಬ ಗೆದ್ದ ಮೇಲೆ ಇನ್ನೊಬ್ಬನಿಗೆ ಸೋಲಾಗೋದು ಸಹಜವೇ, ಅಥವಾ ಇಂದು ಸೋತವ ನಾಳೆ ಗೆಲ್ತಾನೆ, ಗೆದ್ದವ ನಾಳೆ ಸೋಲ್ತಾನೆ ಅನ್ನೋದು ಕೂಡ ಸಹಜವೇ. ಆದ್ರೆ ನಿನ್ನೆಯೂ ಗೆದ್ದಿಲ್ಲ, ಇವತ್ತು ಗೆದ್ದಿಲ್ಲ, ನಾಳೆಗೂ ಗೆಲ್ಲೋ ಭರವಸೆ ನಮ್ಗೆ ಯಾರಿಗೂ ಇಲ್ಲ ಅನ್ನೋ ಪರಿಸ್ಥಿತಿ ಕಾಂಗ್ರೆಸ್ ಆಂತರಿಕ ಆರೋಗ್ಯವನ್ನ ಹಾಳು ಮಾಡಿದೆ ಅನ್ನೋದು ಈಗ ಕಾಣಿಸ್ತಾ ಇದೆ. ಈ ಹಿಂದೆ ದಿಗ್ವಿಜಯ್ ಸಿಂಗ್ RSS ಅನ್ನ ಹೊಗಳಿದ್ದು, ಅಯ್ಯರ್ ರಾಹುಲ್ ರನ್ನ ತೆಗಳಿದ್ದು ಎಲ್ಲವೂ ಬೈ ಚಾನ್ಸ್ ಆಗಿದ್ದಲ್ಲ. ಇದರ ಹಿಂದೆ ದೊಡ್ಡ ಸಂದೇಶ ಇದೆ ಅನ್ನೋ ಚರ್ಚೆ ನಡೆಯೋದಕ್ಕೆ ದಾರಿ ಮಾಡಿಕೊಟ್ಟಿತು. ಈಗ ಅಯ್ಯರ್ ನನಗೆ ಗಾಂಧಿ ಫ್ಯಾಮಿಲಿಯ ಎಲ್ಲರೂ ಓಕೆ, ಆದ್ರೆ ರಾಹುಲ್ ಓಕೆ ಇಲ್ಲ ಅಂತಿರೋದು ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ನಾನು ಕಾಂಗ್ರೆಸ್ ಪಾರ್ಟಿಯ ಸದಸ್ಯ ಅನ್ನೋದನ್ನ ರಾಹುಲ್ ಗಾಂಧಿ ಮರೆತಿದ್ದಾರೆ. ಆದ್ರಿಂದ ನಾನು ಗಾಂಧಿಯನ್, ನೆಹರುವಿಯನ್, ರಾಜೀವಿಯನ್, ಆದ್ರೆ ರಾಹುಲಿಯನ್ ಅಲ್ಲ ಅನ್ನೋದು ಅಯ್ಯರ್ ಹೇಳಿಕೆ. ಇದನ್ನ ಕೇಳಿದ್ರೆ ಪಕ್ಷದಿಂದ ವೈಯಕ್ತಿಕ ಲಾಭ ಆಗಿಲ್ಲ, ಯಾವುದೇ ದೊಡ್ಡ ಹುದ್ದೆ ನೀಡಿಲ್ಲ, ಒಂದು ಕಾಲದಲ್ಲಿ ಪಾಕ್ ಪರವಾಗಿ ಹೇಳಿಕೆಗಳನ್ನ ನೀಡಿದ್ರು, ಇವತ್ತು ಗುರುತಿಸಿ ಗೌರವ ನೀಡೋ ಕೆಲಸ ಆಗಿಲ್ಲ ಅನ್ನೋ ಫ್ರಸ್ಟ್ರೇಷನ್ ಇರ್ಬೋದು ಅನ್ನೋ ರೀತಿ ಕಾಣಿಸುತ್ತೆ. ಆದ್ರೆ ಅಯ್ಯರ್ ಹೇಳ್ತಾ ಇರೋದು ರಾಹುಲ್ ನೇತೃತ್ವದಲ್ಲಿ ತಮ್ಮ ಪಕ್ಷದ ಐಡಿಯಾಲಜಿಯನ್ನ ಪಕ್ಕಕ್ಕಿಡಲಾಗಿದೆ, ಸಿದ್ಧಾಂತಕ್ಕೆ ಗೌರವ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಬಹುತೇಕರು ಹೇಳೋ ಪ್ರಕಾರ ಸಿದ್ಧಾಂತದಲ್ಲಿ ಯಾವ ಬದಲಾವಣೆ ಆದಂತೆ ಕಾಣಿಸ್ತಾ ಇಲ್ಲ. ಆಗ ಪರೋಕ್ಷವಾಗಿ ಮಾಡ್ತಾ ಇದ್ದಿದ್ದನ್ನ ಈಗ ನೇರವಾಗಿ ಮಾಡಲಾಗ್ತಾ ಇದೆ ಅನ್ನೋ ಅನಿಸಿಕೆ ಇದೆ. ಆದ್ರೆ ಅಯ್ಯರ್ ಪ್ರಕಾರ ಮನಮೋಹನ್ ಸಿಂಗ್, ನರಸಿಂಹರಾವ್ ಕಾಲಘಟ್ಟದಲ್ಲಿ ಆರ್ಥಿಕ ಕ್ರಾಂತಿಯ ಆಲೋಚನೆಗಳು ನಡೀತಾ ಇತ್ತು, ಆದ್ರೆ ಈಗ ಹಾಗಿಲ್ಲ ಅನ್ನೋದು. ಅಯ್ಯರ್ ಗರಂ ಆಗೋದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಒಂದು ಕಾಲದಲ್ಲಿ ಗಾಂಧಿ ಫ್ಯಾಮಿಲಿಗೆ ಅತ್ಯಾಪ್ತ ಆಗಿದ್ದವರನ್ನ ಈಗ ಸೈಡ್ ಲೈನ್ ಮಾಡಿದ್ದಾರೆ ಅನ್ನೋದು. ರಾಜೀವ್ ಗಾಂಧಿ PM ಆಗಿದ್ದ ಕಾಲದಲ್ಲಿ ಮಣಿಶಂಕರ್ ಅಯ್ಯರ್ ಬಹಳ ಫಾರ್ಮ್ ನಲ್ಲಿದ್ರು, ಪ್ರಧಾನಿಯ ಅತ್ಯಾಪ್ತರ ಮೊದಲ ಸ್ಥಾನದಲ್ಲಿದ್ರು. ಅದರಲ್ಲೂ ಅಂದು ಅಯ್ಯರ್ ರೀತಿಯಲ್ಲೇ ಸ್ಯಾಮ್ ಪಿತ್ರೋಡಾ ಕೂಡ ಮೊದಲ ಸಾಲಿನ ನಾಯಕರಾಗಿದ್ರು. ಆದ್ರೆ ಸಮಯ ಬದಲಾಗ್ತಾ ಇದ್ದ ಹಾಗೆ ಪಿತ್ರೋಡಾಗೆ ಅದೇ ಪ್ರಯಾರಿಟಿ ಇದೆ, ಆದ್ರೆ ಅಯ್ಯರ್ಗೆ ಇಲ್ಲ ಅನ್ನೋದು ಅವರನ್ನ ಇನ್ನಷ್ಟು ಬಾಧಿಸ್ತಾ ಇದೆ. ಪಕ್ಷದಲ್ಲಿ ನಾಯಕತ್ವ ಬದಲಾದ್ರೂ ಏನೇ ಕಮೆಂಟ್ ಮಾಡದೆ ನಾಯಕರಿಗೆ ಪೂರಕವಾಗೋ ಹೇಳಿಕೆಯನ್ನೇ ಕೊಡ್ತಾ ಬಂದಿದ್ರು. ಪ್ರಧಾನಿ ಮೋದಿಗೆ ಚಾಯ್ವಾಲಾ ಅಂದ್ರು, ಪ್ರಧಾನಿಗೆ ನೀಚ ಅಂತ ಹೇಳಿ ವಿವಾದ ಸೃಷ್ಟಿ ಮಾಡಿದ್ರು. ಇಷ್ಟೆಲ್ಲಾ ಮಾಡಿದ ಮೇಲೂ ಸೈಡ್ ಲೈನ್ ಆಗಿದ್ಯಾಕೆ ಅನ್ನೋದು ಅಯ್ಯರ್ಗೆ ಬಾಧಿಸಿದೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಅಯ್ಯರ್ ಕಡೆಯಿಂದ ಬಂದಿರೋ ಇನ್ನೊಂದು ಕಂಪ್ಲೇಂಟ್ ಅಂದ್ರೆ, ಈ ಮುಂಚೆ ಪಕ್ಷದಲ್ಲಿ ಯಾರಾದ್ರೂ ರೆಬೆಲ್ ಆದ್ರು ಅಂದ್ರೆ ಅವರನ್ನ ತಿರಸ್ಕಾರ ಮಾಡ್ತಾ ಇರ್ಲಿಲ್ಲ, ಬದಲಾಗಿ ಅವರ ವಾದ ಏನು ಅನ್ನೋದನ್ನ ಕೇಳಿಸಿಕೊಳ್ಳೋ ಸಹನೆ ಇರ್ತಾ ಇತ್ತು. ಆದ್ರೆ ಈಗ ಹಾಗಿಲ್ಲ, ರಾಹುಲ್ ಕಾಲಘಟ್ಟದಲ್ಲಿ ರೆಬೆಲ್ ಆದವರನ್ನ ಶಿಕ್ಷಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ಯಾವುದೇ ಪಕ್ಷದಲ್ಲಿ ಅಸಮಾಧಾನಗಳು ಜಾಸ್ತಿ ಆದಾಗ ಪಕ್ಷ ವಿಭಜನೆ ಆಗೋದು ಸಹಜ. 1960ರ ಕಾಲಘಟ್ಟದಲ್ಲೂ ಕೂಡ ಇದು ಕಾಂಗ್ರೆಸ್ನಲ್ಲಿ ನಡೆದಿದೆ. ಆದ್ರೆ 2014ರ ನಂತರ ಈ ಬೆಳವಣಿಗೆ ಆಗಿಲ್ಲ. ಅದಕ್ಕೆ ಕಾರಣ ಅಸಮಾಧಾನ ಇಲ್ಲ ಅಂತಲ್ಲ, ಆದ್ರೆ ಎಲ್ಲವನ್ನೂ ನಾವು ಸಹಿಸಿಕೊಂಡ್ವಿ ಅನ್ನೋದನ್ನ ಹೇಳ್ತಾರೆ. ಹಾಗೆ ಮುಂದುವರೆದು 2014ರಿಂದ ಈ ವರ್ಷದ ತನಕ ಕಾಂಗ್ರೆಸ್ನಿಂದ ಎಷ್ಟು ಜನ ಹೊರ ಹೋಗಿದ್ದಾರೆ ಅನ್ನೋ ಲೆಕ್ಕ ತೆಗೆದ್ರೆ ಪಕ್ಷದ ಆಂತರಿಕ ಪರಿಸ್ಥಿತಿ ಬದಲಾಗಿರೋದು ಕ್ಲಿಯರ್ ಆಗಿ ಕಾಣಿಸುತ್ತೆ. ಸುಮಾರು 150 ಜನರು ಕಾಂಗ್ರೆಸ್ ಬಿಟ್ಟು ಬೇರೆ ಬೇರೆ ಪಕ್ಷಗಳಿಗೆ ಹೋಗಿದ್ದಾರೆ. ಈ ಪೈಕಿ ಪ್ರಮುಖರು ಯಾರು ಅಂತ ನೋಡ್ತಾ ಹೋದ್ರೆ, ಹಿಮಂತ್ ಬಿಸ್ವಾ ಸರ್ಮಾ 2015ರಲ್ಲಿ ಅವರು ಪಕ್ಷವನ್ನ ಬಿಟ್ಟರು, ಬಿಜೆಪಿಗೆ ಬಂದ ಬಳಿಕ CM ಆದ್ರು. ಜ್ಯೋತಿರಾದಿತ್ಯ ಸಿಂಧಿಯಾ 2020ರಲ್ಲಿ ಕಾಂಗ್ರೆಸ್ ಅನ್ನ ಬಿಟ್ಟರು, ಈಗ ಬಿಜೆಪಿಯ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಜಿತಿನ್ ಪ್ರಸಾದ್, ಕ್ಯಾಪ್ಟನ್ ಅಮರಿಂದರ್ ಸಿಂಗ್, ಗುಲಾಂ ನಬಿ ಆಜಾದ್, ಮಿಲಿಂದ್ ದಿಯೋರಾ ಸೇರಿ ಹಲವು ಪ್ರಮುಖರಿದ್ದಾರೆ. ಈ ಲಿಸ್ಟ್ ನಲ್ಲಿ ಕಪಿಲ್ ಸಿಬಲ್ ಹೆಸರು ಕೂಡ ಇದೆ. ಈ ಬಾರಿ ಅವರು ರಾಜ್ಯಸಭೆಗೆ ಹೋಗಿರೋದು SP ಬೆಂಬಲದಿಂದ ಅನ್ನೋ ಕಾರಣಕ್ಕೆ. ಇನ್ನು ಇದೇ ಹೊತ್ತಲ್ಲಿ 2015ರ ವೇಳೆ ರಾಹುಲ್ ಗಾಂಧಿ ಸೆಷನ್ ನಲ್ಲಿ ಮಾತಾಡ್ತಾ ಇರೋ ಫೋಟೋ ಕೂಡ ವೈರಲ್ ಆಗ್ತಾ ಇದೆ. ಆಗ ಅವರ ಸುತ್ತ ಇದ್ದವರು ಈಗ ಒಬ್ರು ಪಕ್ಷದಲ್ಲಿ ಇಲ್ಲ ಅನ್ನೋದನ್ನ ಹೇಳಲಾಗಿದೆ. ಆ ಫೋಟೋದಲ್ಲಿರೋ ಜ್ಯೋತಿರಾದಿತ್ಯ ಸಿಂಧಿಯಾ ಈಗ ಬಿಜೆಪಿಯಲ್ಲಿದ್ದಾರೆ.
ಅಶೋಕ್ ಚೌಹಾಣ್ ಕೂಡ ಬಿಜೆಪಿಯಲ್ಲಿದ್ದಾರೆ. ರವನೀತ್ ಬಿಟ್ಟು ಕೂಡ ಬಿಜೆಪಿಗೆ ಬಂದಿದ್ದಾರೆ. ಸುಷ್ಮಿತಾ ದೇವ್ ಟಿಎಂಸಿ ಸೇರಿದ್ದಾರೆ. ಹಾಗೆ ಅಸ್ಸಾಂನ ಮಾಜಿ ಮುಖ್ಯಮಂತ್ರಿ ಭೂಪೇನ್ ಬೋರಾ ಈಗ ತಾನೇ ರಾಜೀನಾಮೆ ಕೊಟ್ಟು ಸುದ್ದಿ ಆಗ್ತಾ ಇದ್ದು ಬಿಜೆಪಿಗೆ ಬರೋದರಲ್ಲಿದ್ದಾರೆ. ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಅಯ್ಯರ್ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡೋ ನಾಯಕ ಅಂತ ಗುರುತಿಸಿಕೊಂಡಿಲ್ಲ ಅನ್ನೋದು. ಹಾಗಿದ್ರೆ ಇಷ್ಟೊತ್ತು ಹೇಳಿದ ಕತೆ ಪುರಾಣಗಳ ಅರ್ಥ ಏನು ಅಂತ ಕೇಳಿದ್ರೆ ಈ ಬೆಳವಣಿಗೆ ರಾಹುಲ್ ರಾಜಕೀಯಕ್ಕೆ ಉತ್ತಮವಲ್ಲ ಅನ್ನೋದು. ಅಯ್ಯರ್ ನೇರವಾಗಿ ಹೇಳಿಕೆ ಕೊಟ್ರು, ಪರೋಕ್ಷವಾಗಿ ಹೇಳಿಕೆ ಕೊಟ್ರು, ಅವರ ಹೇಳಿಕೆ ಸುತ್ತ ಎದ್ದಿರೋ ವಿಚಾರಗಳು ರಾಹುಲ್ ರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆಯಾ ಅನ್ನೋ ವಿಚಾರವನ್ನ ಹೈಲೈಟ್ ಮಾಡ್ತಾ ಇದೆ. ಈ ವರ್ಷದ ಪ್ರಮುಖ ಎಲೆಕ್ಷನ್ಗಳ ಪೈಕಿ ಒಂದು ಎಲೆಕ್ಷನ್ ಇನ್ನೂ ನಡೆದಿಲ್ಲ. ಎಲೆಕ್ಷನ್ಗೆ ದಿನಾಂಕ ಸಮೀಪ ಆಗ್ತಾ ಇದೆ. ಈ ಹೊತ್ತಲ್ಲಿ ಇಂಥ ಹೇಳಿಕೆಗಳು ರಾಹುಲ್ ಇಮೇಜ್ಗೆ ಧಕ್ಕೆ ತರಬಹುದು, ಪಕ್ಷದ ಒಳಗಿನ ಅಸಮಾಧಾನಗಳು ಇನ್ನಷ್ಟು ಮುನ್ನೆಲೆಗೆ ಬರಬಹುದು ಅನ್ನೋ ಚರ್ಚೆ ನಡೀತಾ ಇದೆ. ಇನ್ನೊಂದು ದಿಕ್ಕಲ್ಲಿ ಇತ್ತೀಚೆಗೆ ಪಕ್ಷದಿಂದ ಹೊರಬಂದಿರೋ ನವಜೋತ್ ಕೌರ್ ಸಿಧು ಕೂಡ ರಾಹುಲ್ ಪಾಲಿಗೆ ದುಬಾರಿ ಆಗ್ತಾ ಇದ್ದಾರೆ. ಕೈಗೆ ಗುಡ್ ಬೈ ಹೇಳಿದ ಬೆನ್ನಲ್ಲೇ ಒಂದೊಂದೇ ಆರೋಪ ಮಾಡೋದಕ್ಕೆ ಶುರು ಮಾಡಿರೋ ಕೌರ್ ಪಂಜಾಬ್ ಕಾಂಗ್ರೆಸ್ ಯೂನಿಟ್ ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ, ಖಂಡಿತ ಮುಂಬರೋ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲೋದಿಲ್ಲ, ಹೀನಾಯವಾಗಿ ಸೋಲುತ್ತೆ ಅಂತ ಕಿಡಿಕಾರಿದ್ದಾರೆ. ನಿಮಗೆ ಗ್ರೌಂಡ್ ಲೆವೆಲ್ ನಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ. ಇಲ್ಲಿ ಟಿಕೆಟ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ. ನಿಮ್ಮ ಬೆನ್ನ ಹಿಂದೆ ಏನಾಗ್ತಾ ಇದೆ ಅನ್ನೋದೇ ನಿಮಗೆ ಗೊತ್ತಾಗ್ತಿಲ್ಲ ಅಂದ್ರೆ ನೀವು ಆ ಕುರ್ಚಿ ಮೇಲೆ ಕೂರೋದಕ್ಕೆ ಅರ್ಹರಲ್ಲ. ಯಾವತ್ತಾದ್ರೂ ಬಂದು ಕೆಲಸ ಮಾಡೋ ಪ್ರಯತ್ನ ಮಾಡಿದೀರಾ? ಮಾತೆತ್ತಿದ್ರೆ ಪ್ರಧಾನಿ ಮೋದಿ ಬಗ್ಗೆ ಬೈತೀರಾ, ಅವಹೇಳನ ಮಾಡ್ತೀರಾ. ಅವರ ವಿರುದ್ಧ ಯಾವುದೇ ಆರೋಪ ಇಲ್ಲ, ಕ್ಲೀನ್ ಹ್ಯಾಂಡ್ ಆಗಿದ್ದಾರೆ. ನೀವು ಅವರ ವಿರುದ್ಧ ಮಾತಾಡ್ಬೋದು, ಆದ್ರೆ ಟಚ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಸದ್ಯ ಪಕ್ಷದ ಒಳಗಿರೋ ಅಯ್ಯರ್, ಜಸ್ಟ್ ಹೊರಗೆ ಬಂದಿರೋ ಕೌರ್ ಎಲ್ಲರೂ ಏಕಕಾಲಕ್ಕೆ ಬೆಂಕಿ ಕಾರ್ತಾ ಇರೋದು ಕೂಡ ದುಬಾರಿ ಅನ್ನಿಸ್ಕೊಳ್ತಾ ಇದೆ. ಇನ್ನೊಂದೆಡೆ ಬಿಜೆಪಿ ಸಿಎಂಗಳನ್ನ ಟಾರ್ಗೆಟ್ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಹಾಕಿದ್ದ ಅರ್ಜಿಯೊಂದು ತಿರಸ್ಕೃತಗೊಂಡಿದೆ. ದ್ವೇಷ ಭಾಷಣ ಮಾಡ್ತಾರೆ ಅನ್ನೋ ಕಾರಣ ನೀಡಿ ಕೆಲ ಸಿಎಂಗಳ ವಿರುದ್ಧ ಅರ್ಜಿ ಸಲ್ಲಿಸಲಾಗಿತ್ತು. ಅಂದಹಾಗೆ ಸಾಮಾಜಿಕ ಹೋರಾಟಗಾರರು ಅಂತ ಹೇಳಿಕೊಂಡು ಬಂದವರು ಈ ಅರ್ಜಿಯನ್ನ ಹಾಕಿದ್ರು. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್, ಉತ್ತರಾಖಂಡ ಸಿಎಂ ಪುಷ್ಕರ್ ದಮಿ ಹಾಗೂ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾರ ಹೆಸರನ್ನ ಈ ಅರ್ಜಿಯಲ್ಲಿ ಮೆನ್ಷನ್ ಮಾಡಲಾಗಿತ್ತು. ಇದನ್ನ ತಿರಸ್ಕರಿಸಿರೋ ಮುಖ್ಯ ನ್ಯಾಯಾಧೀಶರಾದ ಸಿಜೆಐ ಸೂರ್ಯಕಾಂತ್, ಈ ರೀತಿ ಹೆಸರನ್ನ ಮೆನ್ಷನ್ ಮಾಡಿ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಬೇಡಿ, ಪಕ್ಷ ಭೇದ ಇಲ್ಲದೆ ಯಾವುದೇ ಸಿಎಂ ಕೂಡ ದ್ವೇಷ ಭಾಷಣ ಮಾಡಬಾರದು ಅಂತ ನ್ಯೂಟ್ರಲ್ ಪಿಟಿಷನ್ ಹಾಕಿ ಅಂತ ಚಾಟಿ ಬೀಸಿದ್ದಾರೆ. ಇದು ಒಂದು ಎಕೋಸಿಸ್ಟಮ್ಗೆ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿದೆ. ಒಟ್ನಲ್ಲಿ ರಾಹುಲ್ ಅಥವಾ ಕಾಂಗ್ರೆಸ್ ಸೋಲಿಗೆ ಅಸಲಿ ಕಾರಣಗಳು ಆಂತರಿಕ ಭಿನ್ನಮತ ಅನ್ನೋ ವ್ಯಾಖ್ಯಾನ ಬರೋದಕ್ಕೆ ಅಯ್ಯರ್ ಹೇಳಿಕೆ ಕೂಡ ಒಂದು ಸಾಕ್ಷಿ ಎನ್ನಿಸ್ಕೊಳ್ತಾ ಇದೆ. ಆದ್ರೆ ಇಂಥ ವಿಮರ್ಶೆಗಳು ಬರ್ತಾ ಇರೋದು ಇಂದು ನಿನ್ನೆಯಿಂದಲ್ಲ, ಕಳೆದ 11 ವರ್ಷಗಳಲ್ಲಿ ಸಾಕಷ್ಟು ಸಲ ಬಂದಿವೆ. ಆದ್ರಿಂದ ಇದರಿಂದ ದೊಡ್ಡ ಮಟ್ಟದ ಬದಲಾವಣೆ ನಿರೀಕ್ಷಿಸೋ ಅಗತ್ಯತೆ ಇಲ್ಲ ಅನ್ನೋ ಚರ್ಚೆ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.